ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಹಾಯ್ ಫ್ರೆಂಡ್, ನಮಸ್ಕಾರ. ವಿಷಯ ಏನಂದರೆ, ಇವತ್ತು ಕಬ್ಬಿನ ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಈ ಕಬ್ಬಿನ ಬೆಳೆ ಏನಂದರೆ, ಎಲ್ಲರೂ ನಾನು ಆ ಥರ ಬೆಳೆದೀನಿ, ಇಷ್ಟು ಟನ್ ಬೆಳೆದೀನಿ, ಇಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕಂತೂ ಚೆನ್ನಾಗಿ ಈ ವರ್ಷ ಒಳ್ಳೆ ಪಿಕಪ್ ಆಗಿ ಈ ಬಿಂಚ್ಕುಟ್ರಿ ಒಳಗಡೆಗೆ ಬೆಳೆದಂಥ ರೈತರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಅವ್ರು ರೈತರನ್ನು ಭೇಟಿ ಮಾಡಿಸ್ತೀನಿ, ಆ ಹೊಲನೂ ತೋರಿಸ್ತೀನಿ. ಈಗ ಬ್ಯಾಕ್ ಸೈಡ್ ಕಾಣ್ತಾ ಇರೋದು ಅದೇ ಹೊಲನೇ, ಆದರೆ ಈ ರೌಂಡ್ ಈ ಕಡೆ ಒಂದು ಸ್ವಲ್ಪ ತೋರಿಸ್ರಿ ಇವ್ರೆ. ಇದು ಆಮೇಲೆ ಈ ಕಡೆ ಸೈಡ್ ಎರಡು ಅವ್ರದ್ದೇ ಒಂದೇ ಪಟ್ಟಿ. ಇದನ್ನು ಅವ್ರನ್ನೂ ರೈತರನ್ನು ಭೇಟಿ ಆಗೋಣ, ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಅಜ್ಜಾರೆ. ನಮಸ್ಕಾರ. ಮತ್ತೇನಂದ್ರಿ, ಆರಾಮದಿರಾ? ಆರಾಮದೀವಿ ರೀ. ಹೆಂಗೈತ್ರಿ ನಿಮ್ಮ ಕಬ್ಬು? ಕಬ್ಬು ಚಲೋ ಐತಿ. ನೀವು ಕೊಟ್ಟಿಂದ ಈ ಗೊಬ್ಬರ ನಾವು ಹಿರೇ ಗೊಬ್ಬರದಾಗ ಕೂಡಿಸಿ ಹಾಕೀವಿ. ಹ್ಞೂ ರೀ. ಇದ ಬೆಳೆ ಚಲೋ ಐತಿ ನಮ್ಗೆ. ಈಗ ಇದಕ್ಕೆ ಏನೇನು ಗೊಬ್ಬರ ಹಾಕಿದ್ರಿ ನಿಮ್ಗೆ? ನಾವು ಹಿರೇ ಗೊಬ್ಬರ ಪ್ಯಾಕೆಟ್ ನಿಮ್ಗೆ ಕೊಟ್ಟಂತದ 1 kg ಪ್ಯಾಕೆಟ್ 1 kg ಪ್ಯಾಕೆಟ್ ಅದು ಒಂದು, ಅದರ ಜೊತೆಗೆ ಇದು ಯೂರಿಯಾ ಮಿಕ್ಸ್ ಮಾಡಿ ಹಾಕಿದ್ರೆ 2 ಸಲ ಎಷ್ಟು ತಿಂಗಳದ ಐತ್ರಿ ಬೆಳೆ? ಈಗ 4 ತಿಂಗಳು ರೀ. 4 ತಿಂಗಳದ. ಯಾವ ತಳಿ ಇದು? ಇದು ರೀ, ಯಾವ್ದು 86 ರೀ. 86. ಹ್ಞೂ 86. 4 ತಿಂಗಳ. 4 ತಿಂಗಳದ ಐತ್ರಿ. ಕಬ್ಬು ಅಂದ್ರೆ ಚೆನ್ನಾಗೈತ್ರಿ ಇದು. ಹಾಂ, ಇದು ಹಚ್ಕೊಬ್ರೆ? ಹಚ್ಕಪ್ರಿ ಇದು. ಅಂದ್ರೆ ಇದು ಹಚ್ಕೊಬ್ಬ ಅಂದ್ರೆ ನೀವೇನು ಇದು ಸಸಿ ತಂದ ಚಿರದಲ್ರಿ ಇದು? ಸಸಿ ತಂದು ಹಚ್ಚಿವ್ರಿ. ಅಂದ್ರೆ ಎಷ್ಟು ಫೀಟಿನ ಸಾಲ್ರಿ ಇದು? ಇದು 4 ಫೂಟ್ ರೀ. 4 ಫೀಟಿನ ಸಾಲ್ರಿ. ಅಂದ್ರೆ ಕಬ್ಬು ಗಣಿ ಚೆನ್ನಾಗೈತ್ರಿ ಇದು. ಅಂದ್ರೆ 4 ಫೀಟಿನ ಸಾಲಿಗೆ ಸಾಲ್ ಮಾಡಿರಿ. 1 ಫೀಟಿಗೆ ಒಂದು ಸಸಿ ಇಟ್ರಿ ಏನ್ರಿ? ಎಷ್ಟು 2 ಫೀಟಿಗೆ ಒಟ್ಟ ಅಡವ ಇಟ್ಟಿವ್ರಿ ನಾವು. ಅಡವಿ ಇಟ್ಟಿದೆ. ಗಣಿ ಹೆಂಗ ದಪ್ಪ ಗಿಪ್ಪ ದಪ್ಪ ಗಿಪ್ಪ ಮರಿ ಪರಿ ಇದು ಏನು ಕುಳಿಯರ್ ಕಪ್ಪು ಆಗೈತಿ ಈಗ. ಅದ ಕುಳಿಯರ್ ಕಪ್ಪು. ಸ್ವಲ್ಪ ಮುಂದಕ್ಕೆ ಬಾಂಗಿ ಕುಳಿಯ ಕಪ್ಪು ತೋರಿಸು. ಕುಳಿಯವು ಒಡೆದ್ ಬಿಟ್ಟೈತಿ ಅದ ಲಾಕ್. ಹೌದಲ್ರಿ? ನೋಡ, ನನಗೆ ಅನಿಸ್ತಾ ಇದೆ ಇದು ಹಚ್ಕೊಬ್ಬಲ್ಲ, ಇದು ಒಂಥರ ಇದು ಅಂತ ಇದೆ. ಹಚ್ಕಪ್ಪು ರೀ. ಕುಳಿಯ ಕಬ್ಬು ಕಂಡಂಗೆ ಕಾಣ್ತಾ ಇದೆ. ಅಂದ್ರೆ ಇದು ಈಗ ಆಲ್ರೆಡಿ 5 ಫೀಟ್ ಮೇಲೆ ಬೆಳೆದಿದೆ ಈಗ. 5 ಫೂಟ್ ಯಾಕ್ರಿ, 6 ಫೂಟ್ ಐತಿ ಈಗ. ನಾನು 4.5 ಫೂಟ್ ಅದೀನಿ. 4.5 ಫೀಟ್. 4.5 ಫೂಟ್ 6 ಫೂಟ್ ಬೆಳೆದೈತಿ ಕಬ್ಬು. 4 ತಿಂಗಳದ್ದು. 4 ತಿಂಗಳದ್ದು. ಅಂದ್ರೆ ತಿಂಗಳ 1 ಫೀಟ್ ಬೆಳೆದಂಗೆ ಆಯ್ತು ಕಬ್ಬು. ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಇನ್ನ ಇದಕ್ಕೆ ಏನೇನು ಬೇಕು ಮುಂದೆ ಅದಕ್ಕೆ ಇದು ಮಾಡ್ರಿ. ಈಗ ಹಚ್ಕೊಬ್ಬಲಿದ್ದ 2605 ಇದು. T6 ಹಾಂ ರೀ, ಈ ತಳಿ ಅದು 86 ಏನ್ರಿ? ಆ ಕಡೆ 86. ಓಕೆ ಓಕೆ. ಅಂದ್ರೆ ಇದು 2605. ಸರಿ ತಗೊಳ್ರಿ ಮಲಕ್ರಿ, ಹಂಗಾರೆ ಕ್ಲೋಸ್ ಮಾಡ. ಈ ಥರ ಐತಿ ಈಗ. 1 2 3 4 5 ಗಣಿಕೆ. 4 ತಿಂಗಳಿದ್ದು. ಹೌದ್ರಾ? 4 ತಿಂಗಳಿದ್ದು 7 ಫೂಟ್ ಬೆಳೆದೈತಿ ಇದು. 7 ಫೂಟು 7 ಫೀಟ್ ಬೆಳೆದೈತ್ರ ಅವಲ್ಲ. ಅಂದ್ರೆ ಈಗ ಮರಿಗಳು 15 25 ಇದು. 15 20 ಇವೆಲ್ಲಾಗ 1 2 3 4 5. 5 ತಿಂಗಳಿಗೆ. ಅಂದ್ರೆ ಚೆನ್ನಾಗಿ ಬೆಳೆಸಿದ್ದೀರ ನೀವೀಗ? ಚೆನ್ನಾಗಿ ಬೆಳೆಸಿವಿ. ನಿಮ್ಮ ಗೊಬ್ಬರದ ಇದು. ಹೌದ್ರಾ? ಬರೀ ಹಿರಿಯ ಗೊಬ್ಬರದಾಗ ಒಂದೊಂದು ಪ್ಯಾಕೆಟ್ ಹಾಕಿ. ಈಗ ಎಲ್ಲ ಬೇರೆ ರೈತರೆಲ್ಲ ಕಾಂಪ್ಲೆಕ್ಸ್ ಅದನ್ನು ಇದನ್ನು ಭಾಳ ಯೂಸ್ ಮಾಡ್ತಿದ್ರೆ, ಅಷ್ಟಕ್ಕೊಂದು ಹಾಕಿದ್ರೆ ಚೆನ್ನಾಗಿ ಅಂತೀರಾ? ಅಥವಾ ನೀವು ಹಾಕೋಂಥ ಲಿಮಿಟ್ ಚೆನ್ನಾಗಿ ಭೂಮಿಗೆ ಏನಾರ ಎಫೆಕ್ಟ್ ಆಗುತ್ತಾ ಅಥವಾ ಏನು ಎಫೆಕ್ಟ್ ಇಲ್ಲ? ಹಾಕಿವಲ್ಲ, ಬರೀ ನಿಮ್ಮ ಪ್ಯಾಕೆಟ್ ಹಾಕಿವಿ. ಹ್ಞೂ ರೀ. ಚೀಲ ಹಿರಿಯ ಗೊಬ್ಬರ 1 ಎಕರೆಗೆ 1 ಪ್ಯಾಕೆಟ್ ಅದ ನಿಮ್ದು. ಹ್ಞೂ ರೀ. ಇದನ್ನ ಹಾಕಿವಿ 2 ಸಲ ಹಾಕಿವಿ ಈಗ. ಸರಿ ಸರಿ. 2 ಸಲ ಹಾಕಿವಿ. ಅಂದ್ರೆ ಈಗ ಇದಿಷ್ಟು ಎಷ್ಟು ಎಕರೆ ಐತ್ರಿ ಮಲಕ್ರಿ ಇದು? 8 ಎಕರೆ ರೀ. 8 ಎಕರೆ ಐತ್ರಾ? 8 ಎಕರೆ. 8 ಎಕರೆಗೆ 8 ಎಕರೆನೂ ಹಿಂಗೆ ಐತ್ರಿ ಹಂಗಾರ ನೀವು ಹೇಳೋದು? ಇದು ಕಬ್ಬೇನ್ರಿ ಭಾಳ ದಪ್ಪ ಗಿಪ್ಪ ಸೈಜ್ ಚೆನ್ನಾಗಿ ಬಂದೈತಲ್ರಿ ಇದು? ಎಲ್ಲ ದಪ್ಪ ಐತ್ರಿ. ಹ್ಞೂ ರೀ. ಇದೆಲ್ಲ ದಪ್ಪ ರೀ. ಇದು ದಪ್ಪ ಐತಿ. ಭಾರಿ ಐತ್ ಬಿಡ್ರಿ ಜರ. ದಪ್ಪ ಐತ್ರಿ. ನಿಮ್ಮ ಗೊಬ್ಬರದ ಮತ್ತೆ ಯಾವ ಗೊಬ್ಬರನೂ ಹಾಕಿಲ್ಲ ನಾವು. ಅಂದರೆ 8 ಎಕರೆಗೆ 8 ಎಕರೆನೂ ಈಗ ಆಲ್ರೆಡಿ ಇದನ್ನ ಮಾಡಿದ್ರಿ ನೀವು? ಇದನ್ನ ಮಾಡೀವ್ರಿ ನಾವು. ಇದು 4 ಫೀಟಿನ ಸಾಲು ಒಟ್ಟು ಇದು? 4 ಫೂಟ್ ಸಾಲು. 0265 ಇದು? 065 ಹಾಂ ರೀ. ಅದು ಒಟ್ಟು ಈ ನಮೂನೆ ಮಾಡಿ ನಾವು ಬೆಳೆಸಿ ಕಷ್ಟಪಟ್ಟಿದ್ದೀರಾ? ಕಳೆ ಗಿಳೆ ಏನಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ? ಇಲ್ಲಿ ನೋಡ್ರಿ, ಇಲ್ಲಿ 10 ಗಣಿಕೆ ಐತಿ. ಹೌದಲ್ರಿ?
10 ಗಣಿಕೆ. ಹಾಂ 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 1 2 3 4 5 6 7 8. ಚೆನ್ನಾಗೈತೆ ರೀ. ಹಾಂ 8 ಗಣಿಕೆ. ಟೋಟಲ್ ಅಷ್ಟು 8 ಎಕರೆ ಹಂಗಂದ್ರೆ ಇದೇ ಥರನೇ ಕಬ್ಬು ಬೆಳೆದಿದ್ರಿ ನೀವು? ಹೌದು. ಈ ಸರಿ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗೈತ್ರ ಅಥವಾ ಏನು ಹೋದ ವರ್ಷ ಚೆನ್ನಾಗಿ? ಈ ವರ್ಷ ಚಲೋ ಐತ್ರಿ. ಹ್ಞೂ ರೀ. ಹೋದ ವರ್ಷದ್ದು ಹೇಳ್ಬೇಡ್ರಿ. ಹೌದಲ್ರಿ? ಹಾಂ ನಿಮ್ಮ ಗೊಬ್ಬರ ಹಾಕಿ ಚಲೋ ಐತಿ. ಹ್ಞೂ ಇದು ಎಲ್ಲ ಗಣಿಕೆ ಇಟ್ಬಿಟ್ಟೈತಿ ಈಗ. ಅಂದರೆ ಈಗ ನೀವು ಇರೋಕ್ಕಂತೂ ಹೈಟಿಗಂತೂ ಲೆಕ್ಕ ಹಾಕಿ ನೋಡಿದರೆ ಒಂದು ವೇಳೆ ಇದೇ ಈಗ 4 ತಿಂಗಳದಂದ್ರೆ ನಂಬಕ್ಕಾಗ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಇದು. ಇಲ್ರಿ ಹ್ಞೂ ರೀ. 4 ತಿಂಗಳು ರೀ ಈಗ ಜರುಗ. ಹಾಂ 4 ತಿಂಗಳು ಈಗ. ಚೆನ್ನಾಗೈತೆ ಬಿಡು ಹನುಮಂತಣ್ಣ, ಬಲನ ಬಲ ಟೋಟಲ್. ಅಜ್ಜ ಒಳ್ಳೆಯವರಿಗೆ ಎಲ್ಲಿ ಇದು ಆಗಲ್ಲ, ಹೌದಂತೆಲ್ಲ. ಇಲ್ಲೂ ದೇವರು ಒಂದು ತುತ್ತು ಅನ್ನ ಕೊಡ್ತಾನೆ. ಹಾಂ